ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಎಲ್ಲಿ ಓಡ್ತಿದ್ಯಾ ಮಂಡೋದ್ರಿ? ಇವತ್ತು ನಿನ್ನ ಮದನ್ ಮದ್ವೆ ನಡಿಲೇಬೇಕು. ಇಷ್ಟೆಲ್ಲ ರಿಸ್ಕ್ ತಗೊಂಡಿರೋ ನಾನು ನಿನ್ನ ಅಷ್ಟು ಸುಲಭ ಓಡೋಗೋಕೆ ಬಿಡ್ತೀನಾ ಹೇಳು ಎನ್ನುತ್ತಾ ಅವಳು ಕೈ ಬಂಧಿಸಿದ್ದಾನೆ ವಿರಾಜ್. ಬೇಡ ಸರ್, ಪ್ಲೀಸ್, ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ನನ್ನ ಪ್ಲೀಸ್ ಎಂದು ಕೈ ಮುಗಿದು ಬೇಡುತ್ತಿದ್ದವಳ ಅಳು ನೋಡ್ತಾ ರಾಕ್ಷಸನ ಹಾಗೆ ನಗುತ್ತಿದ್ದ. ಆಕೆ ಅತ್ತಷ್ಟು ಕೊರಳಿಗತ್ತ ತಾಳಿ ತಂದು ಬಿಟ್ಟಿದ್ದ ಮದನ್. ಬೇಡ, ಪ್ಲೀಸ್ ಬೇಡ ಎಂದು ಚೀರಿದರು. ಅವಳ ಕೂಗು ಯಾರು ತಾನೇ ಕೇಳಿ ಯಾರು ಕೂಗಾಡಿ ಕಿರುಚಾಡಿ ಮೂರ್ಛೆ ಹೋದವಳ ನೋಡಿ, ಮದನ್, ಈಗ ನಿಂಗೆ ಅವಳ ಕೊರಳು ಈಸಿಯಾಗಿ ಸಿಗುತ್ತೆ, ಬಾ ಕಟ್ಟು ಎಂದು ಕೂಗಿ ಕರೆದ ವಿರಾಜ್ ಮಾತಿಗೆ ನಗುತ್ತಾ ಅವಳ ಕೊರಳ ಬಳಿ ತಾಳಿ ತಂದನು. ಇನ್ನೇನು 3 ಗಂಟು ಹಾಕ್ಬೇಕಿತ್ತು. ಮೊಬೈಲ್ ಅಲಾರಾಂ ಬಡ್ಕೊಳ್ತಿತ್ತು. ಬೆವರುತ್ತಾ ಎದ್ದು ಕುಳಿತವಳು ತನ್ನ ಕೊರಳನ್ನು ನೋಡ್ಕೊಳ್ತಾಳೆ ಸಿರಿ. ಪಾಪ, ಆ ವಿರಾಜ್ ಹೇಳಿರೋ ಮಾತುಗಳನ್ನೇ ನೆನೆದು ಮಲಗಿದ್ದವಳಿಗೆ ಅದೇ ಚಿಂತೆಯಲ್ಲಿ ಕೆಟ್ಟ ಕನಸು ಕಂಡಿತ್ತು ಹುಡುಗಿ. ಒಬ್ಬರ ಕಾಟ ತಾಳಲಾರದೆ ಇಲ್ಲಿಗೆ ಬಂದ್ರೆ ಹೀಗೆ ಇಬ್ಬರ ಕಾಟ ಶುರುವಾಯ್ತಲ್ಲ ರಾಯ್ರೆ. ನಂಗೆ ಯಾಕೆ ಈ ರೀತಿ ತೊಂದರೆಗಳು ಬರ್ತಿದೆ? ನಾನೇನಾದರೂ ತಿಳಿದೇ ತಪ್ಪು ಮಾಡಿದ್ದೀನ? ತನ್ನಲ್ಲೇ ನುಡಿದುಕೊಂಡು ದಿನನಿತ್ಯದ ಕೆಲಸ ಮುಗಿಸಿ ಆಫೀಸಿನತ್ತ ಹೋಗುವಾಗ ಅದೇಕೋ ತಡವಾಯಿತು. ಇಂದು ಆಫೀಸಿಗೆ ತೆರಳಲು 8 ಗಂಟೆಯ ಬಸ್ ಮಿಸ್ ಆದರೆ ಮತ್ತೆ 11 ಗಂಟೆಗೆ ಬಸ್ ಎಂದು ತಿಳಿದಿದ್ದ ಹುಡುಗಿ ಕಾಲ್ನಡಿಗೆಯಲ್ಲಿ ಓಡಿದ್ಲು. ಆಟೋದವರು 150 ರು ಕೇಳಿದ್ದು ಹೆಚ್ಚೆನಿಸಿತ್ತು ಅವಳಿಗೆ. ಹಾಗೆ ನಡೆದು ಬರುವಾಗ ಕಾರ್ ಬಳಿ ನಿಂತಿದ್ದವರೊಬ್ಬರು ತಲೆ ತಿರುಗಿ ಬಿದ್ಬಿಟ್ಟಿದ್ರು. ಜನರೆಲ್ಲ ಸುತ್ತ ನೋಡ್ತಿದ್ದವರೇ ಹೊರತು ಒಬ್ರು ಹತ್ತಿರಕ್ಕೆ ಬಂದಿರಲಿಲ್ಲ. ಹುಡುಗಿ ದೂರದಿಂದಲೇ ಏನೆಂದು ನೋಡ್ತಾಳೆ. ಆಗ್ಲೇ ಕಂಡಿದ್ದು ಧೀರೇಂದ್ರರವರು. ಪುಣ್ಯ ದೇವಸ್ಥಾನದಲ್ಲಿ ಪರಿಚಯ ಆದವರಲ್ವಾ ಎಂದು ಆಲೋಚಿಸಿ ತಾನೇ ಮುಂದೆ ಬಂದು ನೀರು ಸಿಂಪಡಿಸಿ ಅವರನ್ನ ಮೇಲೇಳಿಸಿದಾಗ ಜನರೆಲ್ಲ ತಮ್ಮ ಕೆಲಸದತ್ತ ಹೋದ್ರು. ಎದ್ದವರು ಅವಳತ್ತ ನೋಡಿ, ನೀನೇನಮ್ಮ? ನಂಗೆ ಆಗಾಗ ತಲೆ ಸುತ್ತುತ್ತೆ. ಇವತ್ತು ಡ್ರೈವರ್ ಜೊತೆ ಬರ್ಲಿಲ್ಲ ನೋಡು, ಅದೇ ಸಮಸ್ಯೆ ಆಯ್ತು. ಕಾರಲ್ಲಿ ಒಂದು ಬಾಕ್ಸ್ ಇದೆ, ಅದರಲ್ಲಿ ಮಾತ್ರೆ ಇದೆ, ಕೊಡಮ್ಮ ಎಂದವರ ಮಾತಿಗೆ ಸರಿ ಎಂದು ಮಾತ್ರೆ ಕೊಟ್ಟಳು. ಮಾತ್ರೆ ತಗೊಂಡವರು, ಥ್ಯಾಂಕ್ಸ್ ಮಗಳೇ, ಎಲ್ಲಿಗೆ ಹೋಗ್ಬೇಕು ಹೇಳು, ನಾನು ಡ್ರಾಪ್ ಮಾಡ್ತೀನಿ ಎಂದವರ ಸ್ಥಿತಿ ಅಷ್ಟು ಸರಿಯಿಲ್ಲ. ಇಲ್ಲ ಸರ್, ನೀವು ಮೊದಲು ಮನೆಗೆ ನಡೀರಿ, ನೀವು ತುಂಬಾ ಸುಸ್ತಾಗಿದ್ದೀರಾ. ಈ ರೀತಿ ನೀವು ಎಲ್ಲಿಗೂ ಹೋಗೋದು ಸರಿಯಲ್ಲ. ನಿಮ್ಮ ಮನೆ ಎಲ್ಲಿ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ಎಂದವಳಿಗೆ ಕಾರ್ ಡ್ರೈವಿಂಗ್ ಕೂಡ ಬರುತ್ತೆ. ಸ್ನೇಹಿತೆ ರಮ್ಯಾಳಿಂದ ಕಲ್ತಿದ್ದಾಳೆ ಹುಡುಗಿ. ತಾನು ಅವರ ಮನೆಯ ತನಕ ಡ್ರಾಪ್ ಮಾಡಿ ಅವರ ಕೈ ಹಿಡಿದು ಮನೆಯೊಳಗಡೆ ಕರೆದುಕೊಂಡು ಬಂದವಳಿಗೆ ಇನ್ನೂ ಗೊತ್ತಿಲ್ಲ ಅದು ಲಂಕಾಧಿಪತಿಯ ಲಂಕೆ ಎಂದು. ಮನೆಯೋ ಅರಮನೆಯೋ ಎನ್ನುವಂತೆ ಕಣ್ಣರಳಿಸಿ ನೋಡುತ್ತಾ, ಅಬ್ಬ ಎಷ್ಟು ಸುಂದರವಾದ ಮನೆ, ಕೇವಲ ಸಿನಿಮಾ ಸೀರಿಯಲ್ನಲ್ಲಿ ನೋಡಿದ್ದೆ, ಈ ಮನೆಯಲ್ಲಿರೋರು ಎಷ್ಟು ಪುಣ್ಯ ಮಾಡಿದ್ದಾರೋ ಎಂದು ಅವಳ ಮನಸ್ಸಲ್ಲೇ ಮೂಡಿದ ಪ್ರಶ್ನೆ ಅದು. ಒಮ್ಮೆ ಬಾಗಿಲ ಕಡೆಗೆ ಕಣ್ಣಾಡಿಸಿದ ಗಿರಿಜಾರವರು ಗಂಡನ ಬೆವೆತು ಹೋಗಿದ ಮುಖ ನೋಡಿ, ಏನಾಯ್ತು ನಿಮ್ಗೆ ಎಂದು ಗಾಬರಿಯಲ್ಲಿ ಓಡಿ ಬಂದಾಗ, ಏನಿಲ್ಲ ಗಿರಿಜಾ, ಅದೇ ಸುಸ್ತು, ತಲೆ ತಿರುಗಾಟ ಅಷ್ಟು ಕಣೆ ಎಂದವರನ್ನ ಸೋಫಾ ಮೇಲೆ ಕೂರಿಸಿದಳು ಸಿರಿ. ಅತ್ತೆಯ ಕೂಗು ಕೇಳಿ ವರ್ಷ ವರುಣ್ ಜೊತೆಗೆ ಬಂದರು. ಗಾಬರಿಯಾದವರಿಗೆ ನಡೆದದ್ದೆಲ್ಲ ಹೇಳ್ತಾರೆ ಧೀರೇಂದ್ರ. ಎಲ್ಲವನ್ನೂ ಕೇಳಿದ ಮನೆಯವರು, ಥ್ಯಾಂಕ್ಸ್ ಸಿರಿ ಅವರೇ, ಅವತ್ತು ನಮ್ಮ ಮಗಳನ್ನ ಕಾಪಾಡಿದ್ರಿ, ಇವತ್ತು ಅಪ್ಪನನ್ನ ಕಾಪಾಡಿದ್ದೀರಾ, ನೀವೊಂಥರ ಆಪತ್ ಬಾಂಧವಿ ಎಂದ ವರುಣ್. ಆ ಮಾತಿಗೆ ಹೌದೆನ್ನುವಂತೆ, ಅಪ್ಪನಿಗೆ ನಿಶಕ್ತಿ ಇದೆ, ಆಗಾಗ ತಲೆ ಸುತ್ತೋದು ಆಗ್ತಾ ಇರತ್ತೆ, ಒಬ್ರಾಗಿ ಎಲ್ಲೂ ಹೋಗಲ್ಲ, ಇವತ್ತೇನು ಡ್ರೈವರ್ನ ಬಿಟ್ಟು ಹೋಗಿದ್ದಾರೆ, ಸದ್ಯ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು ಎಂದಳು ವರ್ಷ. ರೀ, ಈ ಮುಂದೆ ನೀವು ಯಾವತ್ತೂ ಈ ರೀತಿ ಒಟ್ಪಂಟಿಯಾಗಿ ಹೋಗಿದ್ದೀರಾ ಅಂದ್ರೆ ನೋಡಿ, ನಾವೆಲ್ಲ ಅನಾಥರಾಗ್ಬೇಕೇನ್ರಿ? ಯಾಕೆ ರಿಸ್ಕ್ ತಗೊಳ್ಳೋದು ನೀವು? ನಮ್ಮ ಬಗ್ಗೆ ಯೋಚನೆ ಅಲ್ವಾ? ನಡೀರಿ, ಮೊದಲು ರೆಸ್ಟ್ ಮಾಡಿ ಎಂದು ಗಿರಿಜಾ ಧೀರೇಂದ್ರವರ ಕೈ ಹಿಡಿದು ರೂಮಿಗೆ ಕರೆದೊಯ್ಯುವಾಗ, ಥ್ಯಾಂಕ್ಸ್ ಮಗಳೇ, ತಿಂಡಿ ಮಾಡ್ಕೊಂಡು ಹೋಗಮ್ಮ, ಚೂರು ರೆಸ್ಟ್ ಮಾಡಿ ಬರ್ತೀನಿ, ಸರಿಯಾಗಿ ಮಾತಾಡಲು ಆಗ್ತಿಲ್ಲ ಅಂತ ಬೇಜಾರಾಗ್ಬೇಡಮ್ಮ, ಮತ್ತೆ ಸಿಗೋಣ ಎಂದು ಹೋದ್ರು ಧೀರೇಂದ್ರ. ಮನೆಗೆ ಬಂದವರನ್ನ ಕೂರಿಸಿ ಮಾತಾಡಿಸಿ ಮಜ್ಜಿಗೆ ಪಾನಕ ಕೊಟ್ಟು ಉಪಚಾರ ಮಾಡ್ತಿದ್ದವರಿಗೆ ಈ ದಿನ ತನ್ನ ಪ್ರಾಣ ಉಳಿಸಿದ ಹುಡುಗಿ ಬಳಿ ಮಾತಾಡಲು ಆಗ್ತಿಲ್ವಲ್ಲ ಅನ್ನೋದೇ ಬೇಸರ. ಹುಷಾರು ಸರ್ ಎಂದವಳು. ನಾನೇನು ಬರ್ತೀನಿ, ಲೇಟ್ ಆಯಿತು ಆಫೀಸ್ಗೆ ಎಂದಾಗ, ಆ ದಿನ ಸ್ಕೂಲ್ಗೆ ಚಕ್ಕರ್ ಹೊಡೆದಿದ್ದ ಪುಟಾಣಿ ಕೈ ಬಾಯೆಲ್ಲ ಮಣ್ಣು ಮಾಡಿಕೊಂಡು ಪುಟ್ಟ ಗೊಂಬೆ ಮಾಡ್ತಂದು, ಮಮ್ಮಿ, ಪಪ್ಪ ಹೇಗಿದೆ
ಎಂದು ಓಡಿ ಬಂದಾಗ ಮಗಳ ಅವತಾರ ಕಂಡು, ಏನೇ ಇದು ನಿನ್ನ ಅವತಾರ? ಬೆಳಿಗ್ಗೆನೆ ಸ್ನಾನ ಮಾಡಿಸ್ಬಿಟ್ಟು ಚಕ್ಕರ್ ಹಾಕಿ ಮಣ್ಣಲ್ಲಿ ಆಟ ಆಡ್ತಿದ್ಯಾ? ಇದಕ್ಕೆ ನಾವು ಹುಷಾರಿಲ್ಲ ಅಂತ ರಜೆ ಹಾಕಿದ್ದು ಎಂದು ಗುರ್ರೆಂದಳು ವರ್ಷ. ಅಮ್ಮನ ಮಾತಿಗೆ ಕಿವಿ ಕೊಡದೆ ಆ ಮೂರ್ತಿಯನ್ನ ಅಪ್ಪನ ಕೈಗಿಟ್ಟು, ಅರೇ ಐಸು ಅಕ್ಕು ಬಂದಿದ್ದಾರೆ ಎಂದು ಓಡಿ ಬಂದಳು ಸಿರಿ ಬಳಿ. ಅವಳ ಎತ್ತರಕ್ಕೆ ಕೂರುವ ಸಿರಿ, ಹಾಯ್ ಕ್ಯೂಟಿ ಎಂದಾಗ, ಹಾಯ್ ಅಕ್ಕು, ನಾನು ಬೊಂಬೆ ಮಾಡ್ತಿದ್ದೆ. ನಿಮಗೆ ಮಣ್ಣಲ್ಲಿ ಬೊಂಬೆ ಮಾಡೋಕೆ ಬರುತ್ತಾ? ಪ್ಲೀಸ್ ನಂಗೊಂದು ಗೊಂಬೆ ಮಾಡಿಕೊಡ್ತೀರಾ? ನಮ್ಮ ಮ್ಯೂಜಿಕ್ ಮಮ್ಮಿಗೆ ಏನೂ ಬರಲ್ಲ ಎಂದವಳು ಇನ್ನಷ್ಟು ಹತ್ರ ಕರೆದು, ಮ್ಯಾಗಿ ಮಾಡೋಕ್ಕೂ ಬರಲ್ಲ, ಪಪ್ಪಾನೇ ಮಾಡಬೇಕು ಎಂದು ಕಿಲಕಿಲ ನಕ್ಕಾಗ ಸಿರಿಗೂ ನಗು ಬಂದ್ಬಿಟ್ಟಿತ್ತು. ಏನೇ ಅದು ಗುಸುಗುಸು ಎಂದು ವರ್ಷ ಆವಾಜ್ ಹಾಕಲು, ಏನಿಲ್ಲ ಮಮ್ಮಿ, ಏನಿಲ್ಲ ಎಂದು ಹೆದರಿ, ಅಕ್ಕು ಹತ್ತಿರ ಬನ್ನಿ ಎಂದು ಸಿರಿನ ಇನ್ನಷ್ಟು ಹತ್ರ ಕರೆಯಲು, ಏನೋ ಗುಟ್ಟು ಹೇಳ್ತಾಳನ್ಕೊಂಡು ಸಿರಿ ಅವಳ ಬಳಿ ಬಾಗಿದಾಗ ಅವಳ ಪುಟ್ಟ ಕೈಗಳಲ್ಲಿದ್ದ ಒದ್ದೆ ಮಣ್ಣನ್ನು ಅವಳ ಕೆನ್ನೆಗೆ ಮೆತ್ತಿ ನಾಲ್ಗೆ ಹೊರಗಡೆ ಚಾಚಿ ನಕ್ಕು ಬಿಟ್ಟಳು. ಮಗಳ ತುಂಟಾಟಕ್ಕೆ ವರುಣ್ ನಕ್ಕರೆ ಮನೆಯ ಅತಿಥಿಗೆ ತೊಂದರೆ ಆಯ್ತೆಂದು ವರ್ಷ ಕೋಪಗೊಂಡು, ನಿಮ್ಮ ಮಗಳದು ಜಾಸ್ತಿ ಆಯ್ತು ಉಪನ್ಯಾಸಕ್ರೆ. ಪಾಪ ಸಿರಿ ಅವರು ಆಫೀಸ್ಗೆ ಹೋಗ್ಬೇಕಿತ್ತು. ಪಾಪ ಕೆನ್ನೆಗೆಲ್ಲ ಮಣ್ಣು ಮೆತ್ತಿದ್ದಾಳೆ. ಅವರಿಗೆ ಹೇಗೆ ಹೋಗ್ತಾರೆ ಹೇಳಿ? ಇದೆ ಅವಳಿಗೆ ಎಂದು ಮಗಳ ಹಿಂದೆ ಓಡಿದ್ಲು. ತಾನು ಹೋಗೋದಿದ್ರೆ ಮಗಳಿಗೆ ಪಕ್ಕ ವರ್ಷ 4 ಬಾರಿಸ್ತಾಳೆಂದು ಹೆದರಿದ ವರುಣ್, ಸಿರಿ ಅವರೇ, ಮೇಲೆ 3ನೇ ರೂಮ್ ನಮ್ಮ ಪರಿಣಯದು. ಅವಳು ಕಾಲೇಜಿಗೆ ಹೋಗಿಲ್ಲ ಇವತ್ತು. ಅವಳು ಬಾತ್ರೂಮ್ ಬಳಸಿ. ನಾನು ಅವರಿಬ್ಬರನ್ನು ತಡಿಬೇಕು, ಇಲ್ಲಾಂದರೆ ನನ್ನ ಹೆಂಡತಿ ನನ್ನ ಮಗಳನ್ನ ಸುಮ್ಮನೆ ಬಿಡಲ್ಲ. ನೀವು ಹೋಗಿ, ನಾವು ಬರ್ತೀವಿ ಎಂದು ಹೆಂಡತಿ ಮಗಳ ಕಡೆಗೆ ಓಡಿದ. ಮಕ್ಕಳೇ ಹಾಗೆ ತುಂಟಾಟವಾಡ್ತಾ ಇರ್ತಾರೆ. ಅವಳಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ಅವಳು ಕೋಪಗೊಳ್ಳಲಿಲ್ಲ. ಆದರೆ ಹೊಸ ಮನೆ, ಹೊಸ ಜನ, ಈ ರೀತಿ ಎಲ್ಲಿ ಅಂತ ಹೋಗಿ ಬಾತ್ರೂಮ್ ಬಳಸೋದು ಅವಳಿಗೆ ಮುಜುಗರವಾಯಿತು. ಆದರೆ ಮೊಗದಲ್ಲಿ ಮಣ್ಣು ಹೇಗೆ ಒರೆಸ್ಕೊಳ್ಳೋದು ದಿಕ್ಕು ತೋಚದೆ ಮೇಲಿನ 3ನೇ ರೂಮ್ ಕಡೆಗೆ ಪಯಣ ಬೆಳೆಸಿದ್ಲು. ಪರಿ ಅವರ ರೂಮ್ ಯಾವುದೋ ಏನೋ, ಹೀಗೆ ಮುಖ ಹೇಗೆ ತೊಳ್ಕೊಳ್ಳೋದು? ಯಾರನ್ನಾದ್ರೂ ಕೇಳೋ ಅಂದರೆ ಯಾರೂ ಕಾಣಿಸ್ತಿಲ್ಲ. ಇದೇ ರೂಮ್ ಆಗಿರುತ್ತಲ್ವಾ ಎಂದ್ಕೊಂಡು ಎಡಗಡೆಯಿಂದ 3ನೇ ರೂಮ್ ಬಳಿ ಹೋಗಿ ಬಾಗಿಲು ತಟ್ಟಬೇಕು. ಸಿರಿ ಅವರೇ ಎಂದು ಪಕ್ಕದ ರೂಮಿನ ಬಾಗಿಲು ಬಳಿ ನಿಂತು ಕೂಗಿದ್ಲು ಪರಿಣಯ. ಅವಳತ್ತ ನೋಡಿ, ನಿಮ್ಮ ರೂಮ್ ಅನ್ಕೊಂಡೆ ಅದು ಎಂದು ಅವಳ ಬಳಿ ಹೋದಾಗ, ಅಣ್ಣ ಫೋನ್ ಮಾಡಿದ್ದ ನೀವು ಬಂದಿದ್ದೀರಾ ಅಂತ, ಅದಕ್ಕೆ ನಾನೇ ನಿಮ್ಮನ್ನು ನೋಡೋಣ ಅಂತ ಬರ್ತಿದ್ದೆ. ಕಣ್ಣಿಗೆ ಬಿದ್ರಿ. ಇದು ನನ್ನ ರೂಮ್, ಅದು ನನ್ನ ಇನ್ನೊಬ್ಬ ಅಣ್ಣನ ರೂಮ್ ಎಂದಳು. ಅಯ್ಯೋ ರಾಯ್ರೆ, ಅಪ್ಪಿ ತಪ್ಪಿ ಇವರ ಮತ್ತೊಬ್ಬ ಅಣ್ಣನ ರೂಮ್ಗೆ ಹೋಗಿದ್ರೆ ಏನ್ ಗತಿ? ಅವ್ರಿಗೆ ನಡೆದಿದ್ದೆಲ್ಲ ಹೇಳಬೇಕಿತ್ತೋ ಏನೋ. ಆಗ ಎಷ್ಟು ಸಮಯ ವೇಸ್ಟ್ ಆಗೋದು ಅಲ್ವಾ ಎಂದ್ಕೊಂಡು ಪರಿ ರೂಮಲ್ಲಿ ಮುಖ ತೊಳ್ಕೊಂಡು ಸಮಯ ನೋಡಲು 10 ಗಂಟೆ. 10 ಗಂಟೆ? 9 ಗಂಟೆಗೆ ಆಫೀಸಲ್ಲಿ ಇರಬೇಕಾದವಳು ನಾನು. ಇನ್ನು 1 ಗಂಟೆಯಲ್ಲಿ ಆ ಲಂಕಾಧಿಪತಿಯ ಬಂದ್ಬಿಡ್ತಾನೆ, ಬೇಗ ಹೋಗಬೇಕು ಎಂದು ಬ್ಯಾಗ್ ಹಿಡಿದು ಹೊರಡುವಾಗ, ಆರಾಮಾಗಿ ಸಿರಿ ಅವರೇ, ಆರಾಮಾಗಿ ನಡೀರಿ, ಯಾಕೆ ಅರ್ಜೆಂಟ್ ಎಂದು ಹಿಂಬಾಲಿಸಿದಳು ಪರಿ. ಅವಳಿಗಿನ್ನೂ ಅರ್ಥವಾಗಿಲ್ಲ ಸಿರಿಯ ಚಡಪಡಿಕೆ. ಬಾಗಿಲು ತೆರೆದು ಹೊರಗಡೆ ಹೆಜ್ಜೆ ಇಟ್ಟು ಯಾರನ್ನೋ ನೋಡಿ ಮತ್ತೆ ಪರಿ ರೂಮ್ ಸುರಿದವಳನ್ನ ಕಂಡು ಪರಿಗೆ ಅಚ್ಚರಿ ಆಯಿತು. ಉಗುಳು ನುಂಗ್ತಿದ್ದಾಳೆ ಸಿರಿ. ಮುಖದಲ್ಲಿ ಬೆವರು ಬೇರೆ ಬರ್ತಿದೆ. ಎಸಿ ಇದ್ರು ಯಾಕಿಷ್ಟು ಬೆವರು? ಅದಕ್ಕೆ ಸಿರಿಯ ಉತ್ತರ ಕೊಡಬೇಕು. ಇದು ಲಂಕೆನಾ? ತುಸು ಜೋರಾಗಿ ಹೇಳಿದವಳ ನೋಡಿ, ಏನು ಲಂಕೆನಾ? ಇಲ್ಲ ಸಿರಿಯವರೇ, ಇದು ಸಿಂಹಾದ್ರಿ ಮನೆ ಎಂದಳು ಪರಿ. ಆದರೆ ಪರಿ ಮಾತುಗಳ್ಯಾವು ಸಿರಿ ಕಿವಿಗೆ ಬೀಳ್ತಿಲ್ಲ. ಇಲ್ಲಿರೋದು ಲಂಕಾಧಿಪತಿನ ಎಂದವಳ ಮಾತಿಗೆ ನಗುವ ಪರಿ, ಇಲ್ಲಿ ಯಾರು ಲಂಕಾಧಿಪತಿ ಅಂತ ಇಲ್ವಲ್ಲ, ಇಲ್ಲಿರೋದು ಸಿಂಹಾದ್ರಿ ಮನೆಯವರು. ನೀವು ಹೇಳೋ ರೀತಿ ಲಂಕಾಧಿಪತಿ ಅಂತ ಯಾರೂ ಇಲ್ಲ ಎಂದಳು. ಅವರು ನನ್ನ ನೋಡ್ಲಿಲ್ಲ ತಾನೆ ಎಂದು ಕಾಸಗಲ ಕಣ್ಣು ಬಿಟ್ಟು ಹೇಳುತ್ತಿದ್ದ ಸಿರಿಮುಖ ನೋಡಿ, ಯಾರು ಎಂದು ಕೇಳಿದವಳಿಗೆ, ಲಂಕಾಧಿಪತಿ ಗೀತಾಪತಿ ಮಾಡೋಕೆ ಅಂತಲೂ ಹುಟ್ಟಿರೋ ಮಾಸ್ಟರ್ ಪೀಸು ಎಂದವಳು ಮೆತ್ತಗೆ ಬಾಗಿಲು ತೆರೆದು ಸಣ್ಣದಾಗಿ ಕಣ್ಣು ಬಿಟ್ಟು ನೋಡುವಾಗ ಅವಳ ರೀತಿಯಲ್ಲೇ ತಾನೂ ಅತ್ತಿತ್ತ ನೋಡಿದಳು ಪರಿ. ಸಿರಿ ಕಣ್ಣಿಗೆ ಈ ಬಾರಿ ವಿರಾಜ್ ಕಾಣಿಸದೇ ಇದ್ದಾಗ, ರಾವಣಾಸುರ ಇಲ್ಲಿ ಯಾಕೆ ಬರ್ತಾನೆ, ನಾನೊಬ್ಳು ತಟ್ಟಿ ಎಣ್ಕೊಂಡವಳು ನಾಟಕೀಯವಾಗಿ ನಕ್ಕಾಗ ತಾನು ನಕ್ಕಳು ಪರಿ. ಬಾಯ್, ನನಗೆ ತಡವಾಯ್ತು, ಹೋಗಿಲ್ಲ ಅಂದ್ರೆ ಲಂಕಾಧಿಪತಿ ಏನ್ ಬೇಕಾದ್ರೂ ಮಾಡ್ತಾನೆ ಎಂದು ಹಾಗೆ ಅತ್ತಿತ್ತ ನೋಡ್ತಾ ಸರಸರನೆ ಮೆಟ್ಟಿಲಿಳಿದು ಬರ್ತಿದ್ದವಳ ಕಾಲು ಎಡವಿ ಇನ್ನೇನು ಬಿದ್ದಾಳೆನ್ನುವ ವೇಳೆಗೆ ವಿರಾಜ್ ಕೈ ಸೇರಿದ್ದಳು. ಅವಳನ್ನೇ ಹಿಂಬಾಲಿಸಿ ಬರುವ ಪರಿ ಅವರನ್ನೇ ನೋಡ್ತಾ ನಿಂತಲ್ಲೇ ನಿಂತ್ಬಿಟ್ಲು. ಮಗಳನ್ನ ತನ್ನ ಹೆಂಡತಿಯಿಂದ ಪಾರು ಮಾಡಿದ ಖುಷಿಯಲ್ಲಿ ಹೆಂಡತಿ ಮಗಳೊಂದಿಗೆ ಬರುವ ವರುಣ್ ಕೂಡ ವಿರಾಜ್ ಕೈಯಲ್ಲಿದ್ದ ಸಿರಿನ ನೋಡ್ತಾ ನಿಂತ್ಬಿಟ್ಟ. ಬಾಸ್ ಬಾಲ ಹರೀಶ್ ಕೂಡ ಅವರನ್ನ ಜೊತೆ ನೋಡಿ, ಎಲ್ಲೋ ಹೋಗಿ ಬಂದು ಲಂಕಾಧಿಪತಿಯನ್ನೇ ಸೇರ್ತಿದ್ದಾರೆ ಮಂಡೋದ್ರಿ ಅವರು ಎಂದುಕೊಂಡು ಸದ್ದಿಲ್ಲದೆ ನಿಂತು ಬಿಟ್ಟ. ಅರ್ಧ ನಿಮಿಷದ ನಂತರ, ಅಬ್ಬಾ ಬಿದ್ದಿಲ್ಲ,
ಎಂದುಕೊಂಡು ನಿಟ್ಟುಸಿರು ಬಿಟ್ಟವಳು ಕಣ್ತೆರೆದಾಗ ಕಂಡಿದ್ದು ಅವಳ ಲಂಕಾಧಿಪತಿಯೇ. ಯಾರ ಕಣ್ಣಿಗೆ ಬೀಳ್ಬಾರ್ದು ಎನ್ಕೊಂಡ್ಲೋ ಅವಳ ತೋಳನ್ನೇ ಸೇರಿತ್ತು ಹುಡುಗಿ. ಸರ್, ನೀವಾ ಎಂದು ತೊದಲುತ್ತಾ ಕೇಳಿದವಳ ನೋಡಿ ನಾನೇ ಎಂದು ಅವಳಂತೆಯೇ ಉತ್ತರಿಸಿದ. ಅವಳನ್ನ ಅಲ್ಲಿ ನೋಡಿ ಅವಳಷ್ಟೇ ಅಚ್ಚರಿಯಾಗಿತ್ತು ಅವನಿಗೆ. ಆದರೆ ತೋರಿಸ್ಕೊಳ್ಳಿಲ್ಲ. ಥ್ಯಾಂಕ್ಸ್ ಸರ್ ಎಂದು ನಿಲ್ಲಬೇಕಿದ್ದವಳ ನೋಡಿ ನಕ್ಕನು. ಅವನ ನಗುವಿನ ಹಿಂದೆ ಏನೋ ಮಸಲತ್ತಿದೆ ಎಂದು ಚೆನ್ನಾಗಿ ತಿಳಿದಿತ್ತು ಹುಡುಗಿಗೆ. ಯಾಕೆ ಸರ್, ಬೀಳ್ತಿದ್ದನನ್ನ ಕಾಪಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು. ನೀವ್ಯಾಕೆ ನಗ್ತಿರೋದು ಎಂದಾಗ, ಕಂಡವ ಋಣ ನಮ್ಗ್ಯಾಕೆ ಮಂಡೋದ್ರಿ? ನಮ್ಮದಲ್ಲದ ವಸ್ತುಗಾಗ್ಲಿ ವ್ಯಕ್ತಿಗಾಗ್ಲಿ ನಮ್ಮ ಹತ್ರ ಬಂದಾಗ ಎಡಗಲ್ಲೂ ಮುಟ್ಟಿ ನೋಡಲ್ಲ ಈ ರಾಜಸಿಂಹಾದ್ರಿ. ಅದಲ್ಲದೆ ತಮ್ಮನ್ನ ಮುಟ್ಟುವುದು ಅಂದ್ರೆ ಸುಮ್ಮನೆನಾ? ಘೋರ ಅಪರಾಧ ಅಲ್ವಾ ಮಿಸ್ ಸೈಸಿರಿ ರಮಣಕಾಂತ್ ಎಂದವನು ಇನ್ನೂ ಹಾಗೆ ಅವಳನ್ನ ಹಿಡ್ದಿದ್ದ. ಅಂದ್ರೆ ಈಗ ಏನ್ ಮಾಡ್ತೀರಾ ಸರ್ ಎಂದು ಮುಗ್ಧ ನೋಟ ಬೀರಿದವಳ ನೋಡಿ, ಏನೆಲ್ಲ ಮಂಡೋದ್ರಿ, ನಿನ್ ಮಂಡೆ ಅಥವಾ ಸೊಂಟ ಎರಡರಲ್ಲಿ ಒಂದು ಮುರಿದಾಗ ಹೇಗಿರುತ್ತೆ ಅಂತ ಬೀಳಿಸಿ ತಮಾಷೆ ನೋಡ್ತೀನಿ ಎಂದವನೇ ಹಿಡಿದಿದ್ದ ಅವಳ ನಡು ಜೊತೆಗೆ ಬೆನ್ನು ಬಿಟ್ಟಿದ್ದ. ಅಮ್ಮ ಎಂದು ಚೀರುತ್ತಾ ಬಿದ್ದು ಬಿಟ್ಟಿದ್ಲು. ಅಷ್ಟೇನೂ ಏಟಾಗದಿದ್ರೂ ಅವನ್ ಕಿತಾಪತಿಗೆ ಹುಡುಗಿ ತುಸಿ ಕೋಪಗೊಂಡಿತ್ತು. ಬೇಕೆಂದೇ ಮೆಲ್ಲಗೆ ಬಿಟ್ಟಿದ್ದಾನ ಅವನ್ ಪಿಯಗೆ ಅನುಮಾನ ಬಂದಿತ್ತು. ಅವಳ ಹೆದರಿಕೆ ನೋಡೋಕೆ ತನ್ನ ಬಾಸಿಗೆ ಯಾಕೆ ಖುಷಿಯೋ ತನ್ನಲ್ಲೇ ವಟವಟ ಎಂದಿದ್ದ ಹರೀಶ್ ಬಿದ್ದವಳನ್ನ ನೋಡಿ ಗುಳಿ ಕೆನ್ನೆಯಲ್ಲಿ ನಗುತ್ತಾ, ಎಲ್ಲೇಟಾಯ್ತು ಮಂಡೋದ್ರಿ ಎಂದು ಮುಜುಗರ ಪಡುವ ಹಾಗೆ ಪ್ರಶ್ನೆ ಬೇರೆ ಮಾಡಿದ. ಅವಳು ಬಿದ್ದಿದ್ದು ನೋಡಿ ಈ ಕ್ಯೂಟಿ ಬೇರೆ ತುಸು ಜೋರಾಗಿ ನಕ್ಕು ಬಿಟ್ಲು. ಅವಳ ನಗು ನೋಡಿ, ಸುಮ್ಮನಿರೆ ಟ್ರಾಕುಲಾ ಎಂದು ವರ್ಷ ಸನ್ನೆ ಮಾಡಿದ್ರು ಪಾಪ ಮಗುಗೇನು ಅರ್ಥ ಆಗತ್ತೆ, ಅದರ ಪಾಡಿಗೆ ಅದು ನಗ್ತಿತ್ತು. ಹಾಗೆ ತನ್ನ ನಗು ನಿಲ್ಲಿಸಿ ಆರಾಧ್ಯ ಕಡೆ ಗೊಮ್ಮೆ ಕೆಂಗಣ್ಣು ಬೀರಿ, ಏನ್ ಈ ಅಂತ ಹಲ್ಬಿಟ್ಕೊಂಡು ಸ್ಕೂಲ್ಗೆ ಚಕ್ಕರ್ ಹಾಕೊಂಡು ಮನೇಲಿ ಕಸ ಹೊಡಿತಿದ್ಯಾ? ಒಬ್ರು ಬಿದ್ರೆ ನಗ್ತಿಯಲ್ಲ, ಇದಾನ ನಿಮ್ಮಪ್ಪ ಉಪನ್ಯಾಸ ಹೇಳ್ಕೊಟ್ಟಿರೋದು? ತೆಗೆದು ಒಂದು ಬಿಟ್ರೆ ಇನ್ನೂ ಬೀಳ್ಬೇಕಿರೋ ಹಲ್ಗಳೇ ಈಗಲೇ ಉದುರೋಗ್ಬಿಡ್ಬೇಕು. ಕ್ಯೂಟಿ ಅಂತೆ, ಇಲ್ಲಿರೋ ಕಣ್ಗಳಿಗೆ ಎಷ್ಟು ಸ್ಪೆಕ್ಸ್ ಕೊಡಿಸ್ಬೇಕು ಎಂದು ಗದರಿದ. ಅವನು ಗದರುತ್ತಿದ್ದ ವೈಖರಿ ನೋಡಿ ಮನೆಯವರಿಗೆಲ್ಲ ಹಳೆಯ ರಾಮಾಯಣ ಅನಿಸಿ ಸುಮ್ಮನಿದ್ರು. ಅವನು ಪುಟಾಣಿ ಬಳಿ ಬಾಯಿಗೆ ಬಂದಂಗೆ ಬೈಯೋದು ಮನೆಯವರಿಗೆ ಅಭ್ಯಾಸವಾಗಿದೆ. ಆದರೆ ಸಿರಿ ಮಾತ್ರ, ಪಾಪ ಮಕ್ಕಳ ಜೊತೆಗೆ ಹೀಗೆ ಯಾರಾದ್ರೂ ಮಾತಾಡ್ತಾರ ಸರ್? ಮಕ್ಕಳ ಮನಸ್ಸು ಹೂವಿದ್ದಂಗೆ ಬೇಗ ಬಾಡುತ್ತೆ. ನೀವು ಇಷ್ಟು ಜೋರಾಗಿ ಬೈದ್ರೆ ಅವಳ ಮನಸ್ಸಿಗೆ ನೋವಾಗಲ್ವಾ ಸರ್ ಎಂದು ಪ್ರಶ್ನೆ ಮಾಡಿದ್ದಳು. ವಿರಾಜ್ ಮುಂದೆ ನಿಂತು ಪ್ರಶ್ನೆ ಮಾಡುವಷ್ಟು ಸಲುಗೆ ಇವಳೊಟ್ಟಿಗೆ ವಿರಾಜ್ ಕೊಟ್ಟಿದ್ದಾನ ಎನ್ನುವ ಅನುಮಾನ ಮನೆಯವರಿಗೆಲ್ಲ ಶುರುವಾಯಿತು. ನೀನ್ ಯಾವ ಊರಿನ ಗೌಡ್ತಿನ? ಬಂದ್ಬಿಟ್ಲು ನಂದು ಒಂದಿರ್ಲಿ ಅಂತ. ಯಾರೋ ಓನು ಚಿನ್ನು ಓನು ಬಂಗಾರಿ ಅಂತಲೇ ಮಾತಾಡ್ತಾನೆ ಅಂತ ನಾನು ಅದೇ ಮಾಡ್ಬೇಕೇನೆ? ಯಾವನೋ ಮಾಡೋದನ್ನ ಮಾಡಿದ್ರೆ ಕಾಪಿ ಅಂತಾರೆ. ವಿರಾಜ್ದು ಒರಿಜಿನಲ್ ಸ್ಟೈಲು. ಹೋಗು ಹಾವು ಅಂತ ಪಾಠ ಹೇಳ್ಕೊಡೋದು ನಿಲ್ಲಿಸಿ ಇಷ್ಟಕ್ಕೂ ನನ್ನ ಪ್ರಶ್ನೆ ಮಾಡೋಕೆ ನಿಂಗೆ ಯಾವ ಸೀಮೆ ಹಕ್ಕು ಇಲ್ಲ. ಈ ಮನೆ ಒಳಗಡೆ ಬರೋದಕ್ಕೆ ಯಾರೇ ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ನಾನು ಬರೋ ದಾರಿ ಗಡ್ಡ ಬಂದು ನನ್ನೇ ಪ್ರಶ್ನೆ ಮಾಡ್ತಾಳೆ ಎಂದು ಏಕವಚನದಲ್ಲಿ ಮಾತಾಡಿಸುತ್ತಿದ್ದವನ ಮಾತಿನ ಶೈಲಿ ಬೇರೆ ಹೆಣ್ಣು ಮಕ್ಕಳೊಂದಿಗೆ ಮಾತಾಡುವಂತಿರಲಿಲ್ಲ ಎನ್ನುವುದು ಮನೆಯವರಿಗೆಲ್ಲ ಸ್ಪಷ್ಟವಾಗಿತ್ತು. ಇಬ್ಬರ ಮಾತುಕತೆ ನೋಡ್ತಿದ್ರೆ ಗಂಡ ಹೆಂಡತಿ ಆಗೋ ಲಕ್ಷಣಗಳೇ ಕಾಣ್ತಿದೆ. ಫ್ಯೂಚರ್ನಲ್ಲಿ ಬಾಸ್ ಕೂಡ ಹೆಂಡತಿ ಹೇಳಿದ್ರೆ ಕೇಳಬೇಕು ಅಂತ ಎಲ್ ಮಂತ್ರ ಹೇಳ್ತಾರೋ. ಪ್ರಿಯ ಹರೀಶ್ ಕಣ್ಣ ಮುಂದೆ ಲಂಕಾಧಿಪತಿಯ ಫ್ಯೂಚರ್ ಬಂದಂಗಿದೆ. ನಾನು ಯಾವುದಾದ್ರೂ ಊರಿಗೆ ಗೌಡ್ತಿ ಆಗಿದ್ರೆ ನಿಮ್ಮ ಬಳಿ ಯಾಕೆ ಕೆಲಸ ಮಾಡ್ತಿದ್ದೆ ಸರ್? ನಾನೇನು ಇಲ್ಲಿಗೆ ಸುಮ್ಮನೆ ಬರಲಿಲ್ಲ. ಅವರು ಎಂದು ಮಾತು ನಿಲ್ಲಿಸಿದವಳು, ಸರ್ ಅವರು ಇವರಿಗೇನಾಗಬೇಕು ಎಂದು ವರುಣ್ ಬಳಿ ಧೀರೇಂದ್ರ ಅವರು ಈ ಉದಿಸಿಂಗನಿಗೆ ಏನಾಗಬೇಕು ಅಂತ ಕೇಳಿದ್ಲು. ಯಾಕೋ ಅವಳು ವರುಣ್ನ ಸರ್ ಅಂದಿದ್ದು ಹಿಡಿಸ್ಲಿಲ್ವೋ ಏನೋ. ವರುಣ್ ಅವನ ಹೆಸರು. ತಾವು ಹೆಚ್ಚು ಮರ್ಯಾದೆಯಿಂದ ವರುಣ್ ಅವರೇ ಅನ್ಬಹುದು. ತಮ್ಮ ಬಾಸ್ ಒಬ್ಬರಿಗೆ ಸರ್ ಅನ್ನೋದು ಮರ್ಯಾದೆ ಕೊಟ್ಟರೆ ಸಾಕು. ಸಿಕ್ಕವ್ರನ್ನೆಲ್ಲ ಸರ್ ಆಗೋಕೆ ಇದೇನು ಇನ್ಸ್ಟಿಟ್ಯೂಷನ್ ಅಲ್ಲ ಎಂದ ವಿರಾಜ್. ಅಪ್ಪ ಎಂದನು ವರುಣ್ ಮೆತ್ತಗೆ. ಧೀರೇಂದ್ರ ಅವರು ವಿರಾಜ್ ಅಪ್ಪನೆಂದು ಅರಿತವಳು, ಹೌದಾ ಎಂದು ವಿರಾಜ್ ಕಡೆ ನೋಡಿ, ಸರ್ ನಿಮ್ಮ ಅಪ್ಪನಿಗೆ ರೋಡ್ನಲ್ಲಿ ಕಾರ್ ಓಡಿಸುವಾಗ ತಲೆ ಸುತ್ತು ಬಂದಿತ್ತು. ಸುಸ್ತಾಗಿ ಬಿದ್ಬಿಟ್ಟಿದ್ರು. ಅದಕ್ಕೆ ನಾನು ಅವರನ್ನ ಎಂದು ಪೂರ್ತಿ ಹೇಳುವ ಮುನ್ನವೇ, ಈ ಜನ್ಮದಲ್ಲಿ ನಾನು ಒಂಟಿ, ನನಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ಹರಿ ಲೆಟ್ಸ್ ಗೋ ಎನ್ನುತ್ತಾ ಹೊರಟವನು ಮತ್ತೆ ಅವಳನ್ನ ಕಾಡಲು, ಇವತ್ತು ಆಫೀಸಿಗೆ ಲೇಟಾಗಿ ಬರೋರಿಗೆ ಒಳ್ಳೆ ಶಿಕ್ಷೆ ಇದೆ ಹರಿ, ಹೇಳ್ತೀನಿ ನಡಿ ಎಂದು ಎಚ್ಚರಿಸಿ ಹೋದ. ಅಪ್ಪನ ಬಗ್ಗೆ ಅಸಡ್ಡೆ ತೋರಿಸಿದವನ ಪರಿ ಹಿಡಿಸ್ಲಿಲ್ಲ ಹುಡುಗಿಗೆ. ವಿಚಿತ್ರವಾಗಿ ನೋಡುತ್ತಾ ನಿಂತಾಗ, ಅವನ್ ಹಾಗೆ, ನಮ್ಗೆಲ್ಲ ಅಭ್ಯಾಸ ಇದೆ, ಎಲ್ರೂ ಇದ್ರೂ ಯಾರೂ ಇಲ್ಲ ಅಂತ ಭಾವಿಸ್ತಾನೆ. ಅವನ್ ಕೋಪಕ್ಕೂ ಕಾರಣ ಇದೆ ಎಂದ ವರುಣ್. ಏನ್ ಕಾರಣ? ಇವ್ರು ಹೀಗೆ ಇರೋದಾ ಅಥವಾ ಬೇಕು ಅಂತ ಈ ರೀತಿ ಆಡ್ತಾರಾ ಎಂದು ಕೇಳುವಾಗ, ಇದೆಲ್ಲ ಮತ್ತೆ ನೀವು ಸಿಕ್ಕಾಗ ನಾವು ಹೇಳ್ತೀವಿ. ಅಣ್ಣ ಈಗ ಕೋಪದಲ್ಲಿದ್ದಾನೆ. ನಮ್ಮ ಮೇಲಿನ ಕೋಪನ ನಿಮ್ಮ ಮೇಲೆ ಹಾಕಿದ್ರೂ ಹಾಕ್ಬೋದು. ಮೊದಲು ನಡೀರಿ,
ನಾನೇ ಡ್ರಾಪ್ ಕೊಡ್ತೀನಿ ಎಂದಳು ಪರಿ. ವಿರಾಜ್ ಮತ್ತು ಸಿರಿ ನಡುವಿನ ಮಾತುಕತೆಯಲ್ಲಿ ಅವರಿಗೆ ಸಿರಿ ಸಿಂಹಾದ್ರಿ ಆಫೀಸಲ್ಲಿ ಕೆಲಸ ಮಾಡೋದು ತಿಳಿತು. ಅದು ನಿಜ, ಸರಿ ನಾನು ಬರ್ತೀನಿ ಎಂದು ಹೊರಡುವಾಗ ಅಕ್ಕು ಸಾರಿ ಎಂದು ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ಲು ಕ್ಯೂಟಿ. ಅವಳ ಕೆನ್ನೆ ಮುತ್ತಿಟ್ಟು ಇಟ್ಸ್ ಓಕೆ ಕ್ಯೂಟಿ ಎಂದಾಗ ಮತ್ತೆ ಗೊಂಬೆ ಯಾವಾಗ ಮಾಡ್ಕೊಡ್ತೀರಾ ಎಂದು ಕೇಳ್ತಾಳೆ. ಮತ್ತೆ ಸಿಗೋಣ, ಹಾಗೆ ಮಾಡ್ಕೊಡ್ತೀನಿ ಎಂದು ಹೊರಟಳು. ಪಾಪ ವರುಣ್, ನಮ್ಮಿಂದ ಈಗ ಸಿರಿಗೇನು ಕಾದಿದ್ಯೋ ಎಂದು ವರ್ಷ ಹೆದರಿಕೆಯಿಂದ ನೋಡಿದಾಗ ಆಗೋದೆಲ್ಲ ಒಳ್ಳೇದಕ್ಕೆ, ಸಿಯು ಎಂದು ವರುಣ್ ಸಹ ಹೊರಟ. ಆಫೀಸಿಗೆ ದಡಬಡ ಎಂದು ಓಡೋಡಿ ಬಂದಳು. ಆದ್ರೇನು ಪ್ರಯೋಜನ, ಅವನದಾಗಲೇ ಅವಳಿಗೆ ಶಿಕ್ಷೆ ನಿರ್ಧರಿಸಿ ಬಿಟ್ಟಿದ್ದ. ತನ್ನ ಪಾಡಿಗೆ ಕೆಲಸ ಮಾಡುತ್ತಾ ಕುಳಿತವಳು ಅವಳನ್ನ ನೋಡಿ ಗಾಬರಿಯಾಗಿ ಬರುವ ಮಾಧುರ್ಯ, ಏನದು ಸಿರಿ ಈಗ ಬರ್ತಿದ್ಯಾ? ಲೇಟಾಗಿ ಬಂದವ್ರಿಗೆ ಇವತ್ತು ಪ್ರಿನ್ಸ್ ಪನಿಷ್ ಮಾಡ್ತಿದ್ದಾನೆ. 10 ನಿಮಿಷ ತಡವಾಗಿದ್ದಕ್ಕೆ 10 ಗಂಟೆ ಕೆಲಸ ಹೆಚ್ಚು ಮಾಡುವಂತೆ ಹೇಳಿದ್ದಾನೆ. ನೀನ್ ನೋಡಿದ್ರೆ ಒಂದಲ್ಲ ಎರಡಲ್ಲ 120 ನಿಮಿಷ ಲೇಟ್. ಓ ಗಾಡ್ ಎಂದು ಹೆದರಿಸಿದ್ಲು. ಅವಳ ಮಾತಿಗೆ ಹೀಗೇನ್ ಪನಿಷ್ ಕೊಡ್ಬೋದು ಮ್ಯಾಮ್? ಕೈ ಉಜ್ಜಿಕೊಳ್ತಾ ಕೇಳಿದವಳ ಮಾತಿಗೆ ಮೋಸ್ಟ್ಲಿ ಇಡೀ ಆಫೀಸ್ ಕೆಲಸ ನಿಂಗೆ ಕೊಡ್ಬೋದೇನೋ ಎಂದು ಮಧು ಹೇಳುವಾಗ್ಲೇ, ಅಷ್ಟೊಂದು ಕ್ರೂಯಲ್ ಅಲ್ಲ ಇಲ್ಲ ಲಂಕಾಧಿಪತಿ. ಸೊ ಇಡೀ ಆಫೀಸ್ ಕೆಲಸ ಮಾಡ್ಬೇಕಿಲ್ಲ, ಆಫೀಸಿನ ಬಾಸ್ ಒಬ್ಬನ್ ಕೆಲಸ ಮಾಡ್ಲಿ ಸಾಕು ಎಂದು ಹತ್ತಿರ ಬಂದಿದ್ದ ವಿರಾಜ್. ಅವನ ಮಾತು ಕೇಳಿ ಗಾಬರಿಯಾದಳು ಸಿರಿ. ಬಾರಿನ ಮುಂದೆ ಗಂಟಲುಗತ್ತ ಕುಡಿಯುತ್ತಿದ್ದ ಮದನ್ ಮುಖ ನೋಡಿ, ಅಣ್ಣ ಅವನು ಸಿಂಹಾದ್ರಿ ಕಂಪನೀಸ್ ಓನರ್ ಜೊತೆಗೆ ಫ್ಯಾಷನ್ ಇಂಡಸ್ಟ್ರೀಸ್ನಲ್ಲಿ ನಂಬರ್ 1 ಸ್ಥಾನ ಪಡೆದಿರೋ ಅದೆಂಥದ್ದು MD ಅಂತೆ ಎಂದು ವಿರಾಜ್ ಬಗ್ಗೆ ಮಾಹಿತಿ ಪಡೆದುಕೊಂಡು ಬಂದು ಒಪ್ಪಿಸಿದ್ದ ಮತ್ತೊಬ್ಬ ಕುಡುಕ. ಅವತ್ತು ನಾನು ಚೆನ್ನಾಗಿ ಕುಡ್ದಿದ್ದೆ ಅಂತ ನನ್ನ ಮೇಲೆ ಕೈ ಮಾಡಿ ಮೂರ್ತಿ ಮುಖ ನೋಡದೆ ಬಾರಿಸಿ ಅವಳು ತಂಟೆಗೆ ಬರಬೇಡ ಅಂತ ವಾರ್ನ್ ಕೊಟ್ಟು ಹೋದ. ಅವಳು ನನ್ನ ಕೈ ಹಿಡಿಬೇಕಾದವಳು, ನಂಗೆ ಸೇರ್ಬೇಕಾದವಳು. ನಿಂಗೆ ಗೊತ್ತೇನೋ, ನಾನು ನನ್ನ ಹೆಂಡತಿ ಪಕ್ಕ ಮಲಗಿದ್ರು ಅವಳನ್ನೇ ನೆನಪಿಸ್ಕೊಂಡು ಅವಳೇ ನನ್ನ ಪಕ್ಕ ಇದ್ದಾಳೆ ಅಂತ ಭಾವಿಸ್ಕೊಂಡು ಸುಖ ಅನುಭವಿಸ್ತಿದ್ದೆ. ಆದರೆ ಯಾವಾಗ ಅದು ಕೇವಲ ಕಲ್ಪನೆ, ಅದು ಸಿರಿ ಅಲ್ಲ ಅಂತ ಅರ್ಥವಾಗ್ತಾ ಹೋಯ್ತೋ, ಆಗ ಅವಳನ್ನ ನಾನೇ ನನ್ನ ಕೈಯಾರೆ ಕೊಂದು ಸಿರಿನ ಕಟ್ಕೊಳ್ಳೋಕ್ಕೆ ಅವಳ ಮನೆಗೆ ಹೋಗಿದ್ದೆ. ಆದ್ರೆ ಕುಂಟು ಮಾವ ನನ್ನ ಊರಿನ ಜನರ ಕೈಯಲ್ಲಿ ಹೆದರಿಸಿ ಬೆದರಿಸಿ ಓಡಿಸ್ಬಿಟ್ಟ. ಅವಳನ್ನ ಹುಡುಕಿ ಮತ್ತೆ ಬಂದಾಗ ಅವಳು ಊರು ಬಿಟ್ಟಿದ್ಲು. ಅವಳಿಗಾಗಿ ಎಷ್ಟೆಲ್ಲ ಹುಡುಕಾಡ್ದೆ ಗೊತ್ತಾ? ಈಗ ಸಿಕ್ಕಳು ಅಂತ ಮದ್ವೆ ಆಗೋಕ್ ಹೋದ್ರೆ ಯಾವನು ಸಿಟಿ ಬಾಡಿಗಳನ್ನ ಬಿಟ್ಟು ಹೆದರ್ಸ್ತಾಳೆ. ಮುಗಿತು, ಇಲ್ಲಿಗೆ ಅವಳನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ ಮುಗಿತು ಎನ್ನುತ್ತಾ ಅವನ ಜೇಬಲಿದ್ದ ತಾಳಿಯನ್ನ ದೂರಕ್ಕೆ ಎಸೆದ. ಈಗ ಕೇವಲ ಅವಳ ದೇಹ ಬೇಕು ನಂಗೆ. ಅಷ್ಟು ವರ್ಷದ ಆಸೆ ತೀರಿಸ್ಕೊಳ್ಬೇಕು ನಾನು. ಅವಳನ್ನ ಸಾಕನ್ನಿಸುವಷ್ಟು ಅನುಭವಿಸಿ ಬೀದಿಗೆ ಎಸೆತೀನಿ. ಅವಳನ್ನ ಯಾರು ಮುಟ್ಟದ ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಮದನ್ ಅಲ್ಲ ಎಂದು ಕಿಡಿಕಾಡುತ್ತಾ ಬಾಟಲ್ ಬಿಸಾಡಿದ. ಮುಂದೆ ನಿಜಕ್ಕೂ ಈ ಸಮಯದಲ್ಲಿ ಸಿರಿಗೆ ವಿರಾಜ್ ಬಾಡಿಗಾರ್ಡ್ ಆಗ್ತಾನ, ಇಲ್ಲ ಅವನಿಂದಲೇ ಅವಳಿಗೆ ದೊಡ್ಡ ಸಮಸ್ಯೆ ತಂದ ವಿಲನ್ ಆಗ್ತಾನ? ಮುಂದಿನ ಸಂಚಿಕೆಯಲ್ಲಿ. ಏನ್ ಚಿನ್ನ ಅಲ್ಲೇ ನಿಂತ್ಬಿಟ್ಟೆ, ಬಾಬಾ ಕಾಫಿ ಕುಡ್ಸು ಎಂದವನ ಮಾತಿಗೆ ಇನ್ನೂ ದೂರದಲ್ಲೇ ನಿಂತು ಆಲೋಚಿಸುತ್ತಿದ್ದಾಳೆ. ಏನ ಯೋಚನೆ ಬಾಬಾ ಎಂದು ಕೈ ಹಿಡಿದೆಳೆದವನ ಒರಟುತನಕ್ಕೆ ಅವನ ತೊಡೆಗಳ ಮೇಲೆಯೇ ಕುಳಿತು ಬಿಟ್ಟಿದ್ದಳು ಹಿಡಿತ ತಪ್ಪಿ. ಹಾಗೆ ಗಾಬರಿಯಲ್ಲಿ ಮೇಲೇಳಬೇಕು ಅವಳ ನಡು ಬಳಸಿ, ಕಾಫಿ ಇಲ್ಲಿಂದಲೇ ಕುಡಿಸಿದ್ರೆ ತಪ್ಪೇನಿಲ್ಲ ಮಂಡೋದ್ರಿ, ಕುಡ್ಸು ಎಂದ. ಅವಳ ಕೈಕಾಲು ಹೆದರಿಕೆಗೆ ನಡುಗ್ತಿದೆ. ಅವನ ಸ್ಪರ್ಶಕ್ಕೆ ಅವಳ ರೋಮವೆಲ್ಲ ಗರಿ ಬಿಚ್ಚಿ ನಿಂತಿದೆ. ಕಾಫಿ ಕಪ್ ಹಿಡಿದು ಅವನ ತುಟಿ ಬಳಿಗೆ ತೆಗೆದುಕೊಂಡು ಹೋದವಳನ್ನೇ ನೋಡ್ತಾ ಕಾಫಿ ಕಪ್ಪಿಗೆ ತುಟಿ ಸೇರಿಸಿದ. ಮುಂದೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.